ಕೂದಲು ತುಂಬ ಚಿಕ್ಕ ವಯಸ್ಸಲ್ಲೇ ಬೆಳ್ಳಗಾಗ್ತಾ ಇದೆಯಾ? ನಂಗೆ ತುಂಬ ಜನ ಕೇಳ್ತಿರೋ ಕ್ವಶನ್ ಏನು ಅಂತಂದರೆ, ಡಾಕ್ಟರ್ ಪ್ರೀ ಮೆಚ್ಯೂರ್ ಗ್ರೇಯಿಂಗ್ ಆಫ್ ಹೇರ್ ಅಥವಾ ವೈಟ್ ಹೇರ್ ಯಾಕಾಗುತ್ತೆ, ಆಯುರ್ವೇದದಲ್ಲಿ ಇದಕ್ಕೆ ಟ್ರೀಟ್ಮೆಂಟ್ ಇದೆಯಾ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಅಂದರೆ ಈಗ 1-2 ಕೂದಲು ವೈಟ್ ಆಯಿತು ಅಂತಂದರೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ಆದರೂ ಕೂಡ ನಿಮ್ಮ ಬಾಡಿ ಏನು ಸಿಗ್ನಲ್ ಕೊಡ್ತಿದೆ, ಇದು ಯಾಕೆ ಆಗ್ತಿದೆ ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮಸ್ಕಾರ, ನಾನು ಡಾಕ್ಟರ್ ಇಂಚರ. ಮೊದಲಿಗೆ ನಾವು ತಿಳ್ಕೊಬೇಕಾಗಿದೆ ಏನು ಅಂತಂದರೆ, ಕೂದಲಿನ ಬಣ್ಣಕ್ಕೆ ಮೇಯ್ನ್ ಏನು ಅಂದರೆ ಮೆಲನಿನ್ ಪಿಗ್ಮೆಂಟ್. ಸೊ ವಯಸ್ಸಾಗ್ತಾ ಬಂದಂಗೂ ಏನಾಗುತ್ತೆ ಅಂತಂದರೆ, ಈ ಮೆಲನಿನ್ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ, ಹಾಗಾಗಿ ಬೆಳಗಾಗ್ತಾ ಹೋಗುತ್ತೆ. ಆದರೆ ಚಿಕ್ಕ ವಯಸ್ಸಿನ ಮಕ್ಕಳಲ್ಲಿ ಕೂಡ ವೈಟ್ ಹೇರ್ ಆಗ್ತಿದೆ ಅಂತಂದರೆ ಇದಕ್ಕೆ ತುಂಬ ಕಾರಣಗಳಿರುತ್ತೆ. ಮೊದಲನೇದಾಗಿ ಜೆನೆಟಿಕ್ಸ್, ಫ್ಯಾಮಿಲಿ ಹಿಸ್ಟ್ರಿ. ನಿಮ್ಮ ಫ್ಯಾಮಿಲಿಲಿ ಯಾರಿಗಾದರೂ ಇತ್ತು ಅಂತಂದರೆ ಈ ಥರ ಬರೋ ಚಾನ್ಸಸ್ ಇರುತ್ತೆ. ಎರಡನೇದಾಗಿ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ. ಮಕ್ಕಳಿಗೆ ಮೇಯ್ನಾಗಿ ವೈಟಮಿನ್ B12 ಅಥವಾ ಐರನ್ ಈ ಥರದ್ದು ಏನಾದರೂ ಡಿಫಿಷಿಯನ್ಸಿ ಇದ್ದಾಗ ಬರೋ ಚಾನ್ಸಸ್ ಇರುತ್ತೆ. ಜೊತೆಗೆ ಕೆಲವು ಮಕ್ಕಳು ತುಂಬ ಸ್ಟ್ರೆಸ್ ತಗೋತಾರೆ, ಪೇರೆಂಟ್ಸ್ ಆಗಿ ಅದನ್ನು ನೋಡೋ ಜವಾಬ್ದಾರಿ ನಿಮ್ಮದಾಗಿರುತ್ತೆ, ಅದು ಕೂಡ ಕಾರಣ ಆಗಿರ್ಬೋದು. ಹಾಗೆ ಅನ್ಹೆಲ್ದಿ ಫುಡ್ ಅಥವಾ ಡಯಟ್ ಆಗಿರ್ಬೋದು, ಅದು ಕೂಡ ಕಾರಣ ಆಗಿರುತ್ತೆ. ಹಾಗೆ ಇರ್ರೆಗ್ಯುಲರ್ ಸ್ಲೀಪ್, ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂತಂದ್ರೆ ಅದು ಕೂಡ ಕಾರಣ ಆಗಿರುತ್ತೆ. ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಇದು ಕೂಡ ಕಾರಣ ಆಗಿರುತ್ತೆ. ಸೊ ವೈಟ್ ಹೇರ್ಸ್ ಇರೋರು ಏನೇನು ಮಾಡಬಾರ್ದು ಅಂತಂದರೆ, ಈಗ ಹೇಳ್ತಾರಲ್ಲ, ಒಂದು ಕೂದಲಕ್ಕಿದ್ರೆ ನಿಮಗೆ ತುಂಬ ಕೂದಲು ಬರುತ್ತೆ ಕೀಳಬೇಡಿ ಅಂತ. ನೋ, ಅದು ಮಿತ್. ಆದರೂ ಕೂಡ ವೈಟ್ ಹೇರ್ಸ್ನ ಕೀಳಬಾರ್ದು, ಯಾಕಂದರೆ ಸ್ಕ್ಯಾಲ್ಪ್ ಡ್ಯಾಮೇಜ್ ಆಗುತ್ತೆ, ಆ ಕಾರಣದಿಂದ ಕೀಳಬಾರ್ದು ಅಷ್ಟೇ. ಅದ್ರ ಜೊತೆಗೆ ಹಾರ್ಶ್ ಕೆಮಿಕಲ್ಸ್ ಅಥವಾ ಡೈಸ್ ಈ ಥರದ್ದನ್ನು ತುಂಬ ಫ್ರೀಕ್ವೆಂಟಾಗಿ ಯೂಸ್ ಮಾಡಬೇಡಿ. ತುಂಬ ನೋಡಿರ್ತೀರ ನೀವು, ತುಂಬ ರ್ಯಾಷಸ್ ಆಗುವಂಥದ್ದು, ಇಚ್ಚಿಂಗ್ ಆಗುವಂಥದ್ದು, ತುಂಬ ಸ್ವೆಲ್ ಆಗೋದು ಫೇಸು, ಈ ಥರದ್ದೆಲ್ಲ ನೋಡಿರ್ತೀರ. ಸೊ ಆ ಥರದ್ದು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಹೇರ್ ಕೇರ್ ಹೇಗೆ ಮಾಡಬೇಕು ಅಂದರೆ, ಮೊದಲನೇದಾಗಿ ನೀವು ಭೃಂಗರಾಜ್ ಮತ್ತು ಆಮ್ಲ ಈ ದ್ರವ್ಯ ಬೇಸ್ ಇರೋಂತಹ ಯಾವುದಾದ್ರೂ ಹೇರ್ ಆಯಿಲ್ನ ಯೂಸ್ ಮಾಡ್ಕೊಳ್ಳಿ. ಜೆಂಟಲ್ ಆಗಿ ಸ್ಕಾಲ್ಪ್ ಮಸಾಜ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ನಿಮ್ಗೆ ಆಲ್ರೆಡಿ ಈಗ ವೈಟ್ ಹೇರ್ ಆಗಿರೋದನ್ನು ನ್ಯಾಚುರಲ್ ಆಗಿ ಬ್ಲ್ಯಾಕ್ ಮಾಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಫರ್ದರ್ ಪ್ರಿಮೆಚ್ಯೂರ್ ಗ್ರೇಯಿಂಗ್ ಹೇರ್ ಅಥವಾ ವೈಟ್ ಹೇರ್ ಆಗೋದನ್ನು ಸ್ಲೋ ಡೌನ್ ಮಾಡುತ್ತೆ. ಜೊತೆಗೆ ನಿಮ್ಮ ಹೇರ್ ಹೆಲ್ತ್ ಅದಕ್ಕೊಂದು ನರಿಷ್ಮೆಂಟ್ನ ಕೊಡೋದು ಕೂಡ ಈ ಆಯಿಲ್ ಹೆಲ್ಪ್ ಮಾಡುತ್ತೆ. ಹೀಗೆ ಸಿಂಪಲ್ಲಾಗಿ ರೆಮಿಡೀಸ್ ಹೇಳಬೇಕು ಅಂತ ಅನ್ನೋದಾದರೆ, ಮೊದಲನೇದಾಗಿ ಆಮ್ಲ ಪೌಡರ್ ಅಂದರೆ ನೆಲ್ಲಿಕಾಯಿ ಪೌಡರು, ಜೊತೆಗೆ ಭೃಂಗರಾಜ್ ಪೌಡರು, ಮೆಂತ್ಯ ಪೌಡರ್. ಸೊ ಇದೆಲ್ಲ ನೀವು ಒಂದೊಂದು ಸ್ಪೂನ್ ತೊಗೊಂಡ್ರು ಅಥವಾ ಅರ್ಧ ಸ್ಪೂನ್ ತೊಗೊಂಡ್ರು ಸಾಕು. ನಿಮ್ಮದು ಹೇರ್ ಡೆನ್ಸಿಟಿ ಮೇಲೆ ಡಿಪೆಂಡ್ ಆಗುತ್ತಿದ್ದು. ಸೊ ಅದು ಅಷ್ಟನ್ನು ತೊಗೊಂಡು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಅಲೋವೆರಾ ಜೆಲ್ ಯಾವುದಾದ್ರೂ ಓಕೆ. ಸೊ ಅದನ್ನು ಮಿಕ್ಸ್ ಮಾಡಿಕೊಂಡು ನಿಮ್ಮ ಸ್ಕ್ಯಾಲ್ಪ್ಗೆ ಮತ್ತು ಹೇರ್ ಲೆಂತ್ಗೆ ಕಂಪ್ಲೀಟಾಗಿ ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ವಾಶ್ ಮಾಡಿ. ಯಾವುದಾದ್ರೂ ಒಂದು ಹರ್ಬಲ್ ಮೈಲ್ಡ್ ಶಾಂಪೂ ತೊಗೊಂಡು ವಾಶ್ ಮಾಡ್ಕೊಳ್ಬೇಕು. ಇದನ್ನು ನಾವು ವೀಕ್ಲಿ ಒನ್ಸ್ ಆದರೂ ಮಾಡ್ಕೋಬೋದು, ಇಲ್ಲ 15 ಡೇಸ್ ಒನ್ಸ್ ಆದರೂ ಮಾಡ್ಕೋಬೋದು. ಸೊ ಈ ಲೇಪ ನಿಮಗೆ ಕೂದಲಿಗೆ ಒಂದು ನರಿಷ್ಮೆಂಟ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೆ ಸ್ಕ್ಯಾಲ್ಪ್ ಹೆಲ್ತ್ ಚೆನ್ನಾಗಾಗೋದು ಕೂಡ ಹೆಲ್ಪ್ ಮಾಡುತ್ತೆ. ಸೊ ನಿಮ್ಗೆ ಏನಾದರೂ ಸೆನ್ಸಿಟಿವ್ ಸ್ಕ್ಯಾಲ್ಪ್ ಇತ್ತು ಅಥವಾ ತುಂಬ ಇಚ್ಚಿಂಗ್ ಇತ್ತು ಅಂತ ಅನ್ನೋದಾದರೆ, ಫಸ್ಟು ನೀವು ಪ್ಯಾಚ್ ಟೆಸ್ಟ್ನ ಮಾಡಿಕೊಂಡು ಬಿಟ್ಟು ಅದಾದಮೇಲೆ ಏನಾದರೂ ತೊಂದರೆ ಇದೆಯಾ ಅಂತ ಚೆಕ್ ಮಾಡಿ ಕಂಟಿನ್ಯೂ ಮಾಡೋದು ಒಳ್ಳೆಯದು. ಅದು ಬಿಟ್ಟು ಬೇರೆ ಏನು ಸೈಡ್ ಎಫೆಕ್ಟ್ಸ್ ಥರ ಏನೂ ಇರೋದಿಲ್ಲ ಇದಕ್ಕೆ. ಸೊ ಪ್ರಿಮೆಚ್ಯೂರ್ ಗ್ರೇಯಿಂಗ್ ಇದ್ದಾಗ ನಾವು ನ್ಯೂಟ್ರಿಷನ್ನು, ಸ್ಟ್ರೆಸ್ಸು, ಡೆಫಿಷಿಯನ್ಸೀಸು, ಎಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆಲ್ಲದನ್ನು ಕೂಡ ಚೆಕ್ ಮಾಡಿ ಅವರಿಗೆ ರೂಟ್ ಕಾಸ್ನ ನೋಡಿ ಖಂಡಿತವಾಗ್ಲೂ ಟ್ರೀಟ್ಮೆಂಟ್ನ ಕೊಡ್ಬೋದು. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಹಾಗೆ ಈ ರೆಮಿಡಿ ಏನಾದರೂ ನಿಮಗಿನ್ನೂ ಡೀಟೇಲಾಗಿ ಬೇಕು ಅಂತ ಅನ್ನೋದಾದರೆ ನನಗೆ ಕಾಮೆಂಟಲ್ಲಿ ರೆಮಿಡಿ ಅಂತ ತಿಳಿಸಿ, ನಾನು ಪರ್ಸ್ನಲ್ಲಾಗಿ ಸೆಂಡ್ ಮಾಡ್ತೀನಿ ನಿಮಗೆ. ತುಂಬ ಜನ ಕೇಳ್ತಾ ಇದ್ರು ಆನ್ಲೈನ್ ಕನ್ಸಲ್ಟೇಷನ್ಗೆ. ಸೊ ನನ್ನ ಬಯೋದಲ್ಲಿ ನನ್ನ ವಾಟ್ಸಪ್ ನಂಬರ್ ಇದೆ. ಸೊ ಅಲ್ಲಿ ಕೂಡ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಟೇಕ್ ಕೇರ್.